ಎಲ್ರಿಗೂ ನಮಸ್ಕಾರ. ನಾವು ನಮ್ಮ ಹಿಂದಿನ ವಿಡಿಯೋನಲ್ಲಿ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್ ಬಗ್ಗೆ ಮಾತಾಡಿದ್ವಿ. PCOS ಇದು ಪ್ರೆಗ್ನೆಂಟ್ ಆದ್ವಿ ಅಂತಂದರೆ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಅದರಲ್ಲಿ ಮೇನ್ ಒನ್ ಥಿಂಗ್ ಫಸ್ಟ್ ಟ್ರೈಮೆಸ್ಟ್ರಲ್ಲಿ ಏನು ಅಂತಂತಂದರೆ ಮಿಸ್ಕ್ಯಾರೇಜ್. ಉಳಿಕಿದ್ದೆಲ್ಲದನ್ನು ನಾವು ಟ್ರೀಟ್ಮೆಂಟಿಂದ ಸಾರ್ಟ್ ಔಟ್ ಮಾಡ್ಕೋಬಹುದು. ಬಟ್ ಈ ಮಿಸ್ಕ್ಯಾರೇಜ್ನ ಹೇಗೆ ಅವಾಯ್ಡ್ ಮಾಡಬೇಕು, PCOS ಇದ್ದು ನೀವು ಕನ್ಸೀವ್ ಆಗಿದ್ದೀರಾ ಅಂತಂತಂದರೆ ದೇ ವಿಲ್ ಬಿ ಮೋರ್ ಪ್ರಾನ್ ಟು ಮಿಸ್ಕ್ಯಾರೇಜ್ ಆಲ್ಸೋ. ಆಯಿತಾ? ಯಾಕೆ ಅಂತಂತಂದರೆ ಫಸ್ಟ್ ಥಿಂಗ್ ಏನು ಅಂತಂತಂದರೆ ಬಿಕಾಸ್ ಆಫ್ ಲೋ ಎಗ್ ಕ್ವಾಲಿಟಿ ಆ್ಯಂಡ್ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಎಗ್ ಕ್ವಾಲಿಟಿ ಅಂತಂತಂದರೆ PCOD ಇದ್ದವ್ರಿಗೆ ಎಗ್ ಕ್ವಾಲಿಟಿ ಯೂಶ್ವಲ್ ಆಗಿ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ಬಟ್ ಹಂಗಂತ ಎಲ್ಲರಿಗೂ ಚೆನ್ನಾಗಿರಲ್ಲ ಅಂತ ಏನಲ್ಲ, ಯೂಶ್ವಲ್ ಆಗಿ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ನಿಮ್ಗೆ ಚೆನ್ನಾಗಿ ಇರಲೂಬಹುದು ಅಲ್ವಾ? ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್. ಬಟ್ ಯೂಶ್ವಲ್ ಆಗಿ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ಯಾವಾಗ ಎಗ್ ಕ್ವಾಲಿಟಿ ಚೆನ್ನಾಗಿರಲ್ಲ, ಫಸ್ಟ್ ಥಿಂಗು ಕನ್ಸೀವೇ ಆಗಲ್ಲ. ಕನ್ಸೀವ್ ಆದರೆ ಇಂಪ್ಲಾಂಟ್ ಆಗಲ್ಲ. ಇಂಪ್ಲಾಂಟ್ ಆದ್ರೂ ಕೂಡ ಫಸ್ಟ್ ಟ್ರೈಮೆಸ್ಟ್ರಲ್ಲಿ ಮಿಸ್ಕ್ಯಾರೇಜ್ ಆಗುತ್ತೆ. ಫಸ್ಟ್ ಟ್ರೈಮೆಸ್ಟ್ರಲ್ಲೂ ಆಗಲಿಲ್ಲ, ನಿಮ್ಮ ಪ್ರೆಗ್ನೆನ್ಸಿ ಪ್ರೊಸೀಡ್ ಆಯಿತು ಅಂತಂತಂದರೆ ಲಾಸ್ಟಲ್ಲಿ ಏನಾದರೂ ಪ್ರಾಬ್ಲಮ್ ಆಗಬಹುದು. ಇಲ್ಲ ಅಂತಂತಂದರೆ ಬರ್ತ್ ಡಿಫೆಕ್ಟ್ಸ್ ಕೂಡ ಬರಬಹುದು. ಆಯಿತಾ? ಎಗ್ ಕ್ವಾಲಿಟಿ ಚೆನ್ನಾಗಿಲ್ಲ ಅನ್ನೋ ಒಂದು ರೀಸನಿಂದ ಇಷ್ಟೆಲ್ಲ ಆಗುವಂಥ ಚಾನ್ಸಸ್ ಇದೆ. ಇದೆಲ್ಲ ಯಾಕೆ ಅಂತಂತಂದರೆ ಬಿಕಾಸ್ ಆಫ್ PCOD. ಓಕೆ. ಇನ್ನೊಂದು ರೀಸನ್ ಏನು ಅಂತಂತಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಈ ಹಾರ್ಮೋನಲ್ ಇಂಬ್ಯಾಲೆನ್ಸಲ್ಲಿ ಏನೇನು ಬರುತ್ತೆ ಅಂತಂದರೆ ಫಸ್ಟು ಹೈ ಥೈರಾಯ್ಡ್. ಯೂಶ್ವಲ್ ಆಗಿ PCOD ಇತ್ತು ಅಂತಂತಂದರೆ TSH ಜಾಸ್ತಿ ಇರುತ್ತೆ. TSH ನಮ್ಮ ಮಗುನ ಬೆಳೆಯೋದಕ್ಕೆ ಬಿಡೋದಿಲ್ಲ ಹೊಟ್ಟೆನಲ್ಲಿ. ಆಯಿತಾ? ಸೊ ಫಸ್ಟ್ ಥಿಂಗ್. ಆ್ಯಂಡ್ ನೆಕ್ಸ್ಟು ಇನ್ಸುಲಿನ್ ರೆಸಿಸ್ಟಿವಿಟಿ ಆರ್ ಹೈ ಇನ್ಸುಲಿನ್ ಲೆವೆಲ್ಸ್. ಹೈ ಇನ್ಸುಲಿನ್ ಲೆವೆಲ್ಸ್ ಯಾಕಿರುತ್ತೆ ಅಂತಂತಂದರೆ PCOD ಇದ್ದಂಥವ್ರಿಗೆ ಇನ್ಸುಲಿನ್ ರೆಸಿಸ್ಟಿವಿಟಿ ಇರುತ್ತೆ. ಸೊ ಹಾಗಾಗಿ ಇನ್ಸುಲಿನ್ ಲೆವೆಲ್ಸು ಜಾಸ್ತಿ ಇರುತ್ತೆ. ಆ್ಯಂಡ್ PCOD ಇದ್ದವರಲ್ಲಿ LH ಲಿಟ್ನೈಸಿಂಗ್ ಹಾರ್ಮೋನ್ ಲೆವೆಲ್ಸ್ ಯಾವಾಗ್ಲೂ ಜಾಸ್ತಿ ಇರುತ್ತೆ. ಆ್ಯಂಡ್ ಆಂಡ್ರೋಜನ್ಸ್ ಅಗೇನ್ ಇಟ್ಸ್ ಅ ಮೇಲ್ ಹಾರ್ಮೋನ್. ಸೊ ಯಾವುದು ಇದು ಆಂಡ್ರೋಜನ್ಸ್ ಜಾಸ್ತಿ ಇರುತ್ತೆ PCOD ಇದ್ದಂಥವರಲ್ಲಿ. ಸೊ ಹಾಗಾಗಿ ಪ್ರೆಗ್ನೆನ್ಸಿನ ಮುಂದುವರಿಯೋದಕ್ಕೆ ಬಿಡೋದಿಲ್ಲ. ಆಯಿತಾ? ಆ್ಯಂಡ್ ನೆಕ್ಸ್ಟ್ ಏನು ಅಂತಂತಂದರೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಕಮ್ಮಿ ಇರುತ್ತೆ. ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಕಮ್ಮಿ ಇತ್ತು ಅಂತಂತಂದರೆ ಪ್ರೆಗ್ನೆನ್ಸಿಗೆ ಮೇನ್ ಬೇಕಾಗಿರುವಂತಹ ಹಾರ್ಮೋನು ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಟು ಮೇಂಟೈನ್ ಥಿಕ್ನೆಸ್ ಆಫ್ ಎಂಡೋಮೆಟ್ರಿಯಮ್. ಥಿಕ್ನೆಸ್ ಏನಿರುತ್ತಲ್ಲ ಎಂಡೋಮೆಟ್ರಿಯಮ್ ಥಿಕ್ನೆಸ್ಸು, ಅದನ್ನು ಮೇಂಟೈನ್ ಮಾಡೋದಕ್ಕೆ ಬೇಕಾಗಿರುವಂತಹ ಹಾರ್ಮೋನು ಪ್ರೊಜೆಸ್ಟ್ರಾನ್. ಬಟ್ PCOD ಇದ್ದವರಿಗೆ ಪ್ರೊಜೆಸ್ಟ್ರಾನ್ ಲೆವೆಲ್ಸು ತುಂಬ ಕಮ್ಮಿ ಇರುತ್ತೆ. ಸೊ ಹಾಗಾಗಿನೇ ಮಿಸ್ಕ್ಯಾರೇಜ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಈ ಎಲ್ಲ ಹಾರ್ಮೋನ್ಸು ಎಷ್ಟೆಷ್ಟು ಲೆವೆಲಲ್ಲಿ ಯಾವ್ಯಾವ ಲೆವೆಲಲ್ಲಿ ಎಲ್ಲೆಲ್ಲಿ ಇರಬೇಕು ಅಲ್ಲಲ್ಲಿ ಇರೋದು ಬಿಟ್ಟು ಹಿಂಗೆ ಮಾಡ್ಕೊಂಡು ನಮ್ಮ ಪ್ರೆಗ್ನೆನ್ಸಿನ ಗೋವಿಂದ ಮಾಡಿಬಿಡುತ್ತೆ. ಆಯಿತಾ? ಸೊ ಎರಡು ಮೇನ್ ರೀಸನ್ನು PCOD ಇದ್ದವರಿಗೆ ಎಗ್ ಕ್ವಾಲಿಟಿ ಆ್ಯಂಡ್ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ. ಈ ಯಾವುದಾದ್ರು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದರೆ ಈ ಹೇಳಿದ್ನಲ್ಲ, ಈ ಎಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದರೆ ಹೆಚ್ಚು ಕಮ್ಮಿ ಇತ್ತು ಅಂತಂದವಾಗ ಮಿಸ್ಕ್ಯಾರೇಜ್ ಆಗುವಂತಹ ಚಾನ್ಸಸ್ಸು. ದಟ್ಟು ಅರ್ಲಿ ಮಿಸ್ಕ್ಯಾರೇಜ್ ಕೂಡ ಆಗ್ಬೋದು, ಅಬಾರ್ಷನ್ ಆಗ್ಬೋದು. ಆಯಿತಾ? ಸೊ ಯೂಶ್ವಲ್ ಆಗಿ ಮಿಸ್ಕ್ಯಾರೇಜ್ ಆಗುತ್ತೆ. ಆಯಿತಾ? ಸೊ ನೀವು PCOD ಇದ್ದು ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ಗೊತ್ತಾದ್ಮೇಲೆ ಮಿಸ್ಕ್ಯಾರೇಜ್ ಆಗಬಹುದು ಅನ್ನೋದು ನಿಮಗೆ ಗೊತ್ತಿದೆ ಅಂತಂದಮೇಲೆ ಏನು ಮಾಡಬೇಕು, ನಾವೇನು ಮಾಡೋದ್ರಿಂದ ಈ ಪರ್ಟಿಕ್ಯುಲರ್ ಮಿಸ್ಕ್ಯಾರೇಜ್ ಆಗೋದನ್ನು ನಾವು ಎಸ್ಕೇಪ್ ಆಗಬಹುದು, ಹೇಗೆ ನಮ್ಮ ಮಗುನ ನಾವು ಉಳಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋನಲ್ಲಿ ಮಾತಾಡೋಣ. ಓಕೆ. ಸೊ ಇದರಲ್ಲಿ ಫಸ್ಟ್ ಥಿಂಗು ಎಕ್ಸಸೈಸಲ್ಲಿ ಯಾವುದೇ ರೀತಿಯಾದಂತಹ ಎಕ್ಸಸೈಸ್ನ ನೀವು ಅಡಾಪ್ಟ್ ಮಾಡ್ಕೋಬಹುದು. ಈ ಎಕ್ಸಸೈಸಸ್ಸಿಂದ ಏನು ಆಗುತ್ತೆ ಅಂತಂದರೆ ಫಸ್ಟ್ ಥಿಂಗು ಸ್ಟ್ರೆಸ್ ಹಾರ್ಮೋನ್ಸ್ ರಿಲೀಸ್ ಆಗಲ್ಲ, ಹ್ಯಾಪಿ ಹಾರ್ಮೋನ್ಸ್ ಅಂದರೆ ಎಂಡೋರ್ಫಿನ್ ಹಾರ್ಮೋನ್ ರಿಲೀಸ್ ಆಗುತ್ತೆ, ವೆಯ್ಟ್ ಮ್ಯಾನೇಜ್ಮೆಂಟಿಗೆ ಹೆಲ್ಪ್ ಆಗುತ್ತೆ, ಹಾರ್ಮೋನಲ್ ಬ್ಯಾಲೆನ್ಸ್ ಕರೆಕ್ಟ್ ಆಗಿರುತ್ತೆ, ಇಂಬ್ಯಾಲೆನ್ಸ್ ಆಗದೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಆ್ಯಂಡ್ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ನಿಮ್ಮ ದೇಹದ ಪ್ರತಿಯೊಂದು ಭಾಗಕ್ಕೂ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಆಯಿತಾ? ಸೊ ಅದರ ಅರ್ಥ ಆಕ್ಸಿಜನ್ ಸಿಗ್ತಾ ಹೋಗುತ್ತೆ, ಸಫಿಷಿಯೆಂಟ್ ಆಕ್ಸಿಜನ್ ಸಿಗುತ್ತೆ. ಯಾವಾಗ ಸಫಿಷಿಯೆಂಟ್ ಆಕ್ಸಿಜನ್ ಸಿಗುತ್ತೆ ಆವಾಗ ನಿಮ್ಮ ದೇಹದ ಎಲ್ಲ ಭಾಗಗಳು ಅಂತ ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಯಿತಾ? ಸೊ ಹಾಗಾಗಿ ಎಕ್ಸಸೈಸ್ ಅಥವಾ ನಿಮಗೆ ಎಕ್ಸಸೈಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂತಂದರೆ ಅಟ್ಲೀಸ್ಟ್ ಯು ಬಿ ಆ್ಯಕ್ಟಿವ್, ಸ್ಟೇ ಆ್ಯಕ್ಟಿವ್. ಆಯಿತಾ? ನಿಮ್ಮ ಮನೆಯಲ್ಲಿ ಇರುವಂಥ ಚಿಕ್ಕ ಪುಟ್ಟ ಕೆಲಸಗಳನ್ನ ನೀವು ಮಾಡಿಕೊಂಡು ಆ್ಯಕ್ಟಿವ್ ಆಗಿ ಇರೋದನ್ನು ರೂಢಿ ಮಾಡ್ಕೊಳ್ಳಿ. ಆಯಿತಾ? ಸೊ ಈ ಎಕ್ಸಸೈಸಲ್ಲಿ ಅಗೇನ್ ಬೇಕಾದಷ್ಟು ಫಾರ್ಮ್ಸ್ ಇದೆ. ಯಾವುದನ್ನು ಮಾಡಬೇಕು ಅನ್ನೋದು ನಿಮಗೆ ಇಷ್ಟ ಇರುತ್ತೆ, ಅದನ್ನು ಅಂಡರ್ ಎಕ್ಸ್ಪರ್ಟ್ ಗೈಡೆನ್ಸ್ ನೀವು ಸ್ಟಾರ್ಟ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಇನ್ನೊಂದೇನು ಅಂತಂದರೆ ಯಾವುದೇ ಎಕ್ಸ್ಟ್ರೀಮ್ ಆಗಿರುವಂತಹ ಪೋಸಸ್ನ ಟ್ರೈ ಮಾಡಬೇಡಿ PCOD ಇದ್ದಂಥವರು. ಆಯಿತಾ? ಅಲಿಯಾ ಭಟ್ ಪೋಲ್ ಎಕ್ಸಸೈಸ್ ಮಾಡಿದ್ಲು ಅಂತ ನೀವು ಪೋಲ್ ಎಕ್ಸಸೈಸ್ ಎಲ್ಲ ಮಾಡಬೇಡಿ. ಕಾಲ್ ಮೇಲೆ ಹಾಕಿ ಕೆಳಗಡೆ ಹಾಕಿ ಪೋಲಿಗೆ ಅಂಟ್ಕೊಂಡಿರೋ ಅಂತ ಎಲ್ಲ ಯಾವುದನ್ನು ಮಾಡೋಕ್ಕೋಗ್ಬೇಡಿ. ದಯವಿಟ್ಟು PCOD ಇದ್ದವ್ರದ್ದು ಆಲ್ರೆಡಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ, ನೀವಾಗಿ ಹೊಸ ರಿಸ್ಕನ್ನು ತಂದ್ಕೊಳಕ್ಕೆ ಹೋಗಬೇಡಿ. ಓಕೆ. ಇದು ಆ್ಯಕ್ಟಿವ್ ಆಗಿ ಇರೋದು. ವಾಕ್ ಕೂಡ ಮಾಡ್ಬೋದು, ಎಕ್ಸಸೈಸ್ ಕೂಡ ಮಾಡ್ಬೋದು, ಯೋಗ ಪೋಸಸ್ ಕೂಡ ಮಾಡಬಹುದು. ಏನಾದರೂ ಮಾಡಿ
ಆದರೆ ಹಾರ್ಶ್ ಆಗಿ ಇರಬೇಡಿ. ನಿಮ್ಮ ಬಿ ಜೆಂಟಲ್ ಆನ್ ಯುವರ್ ಸೆಲ್ಫ್, ಆಯಿತಾ? ಅಷ್ಟೇ. ನೆಕ್ಸ್ಟು ಟೇಕ್ ಪ್ರೆನೆಟಲ್ ಮೆಡಿಸಿನ್ ಅಂತಂದರೆ ಪ್ರೆಗ್ನೆಂಟ್ ಆದವಾಗ ಕೆಲವೊಂದಿಷ್ಟು ಮೆಡಿಸಿನ್ಸ್ನ ಕೊಡ್ತಾರೆ, ಆಯಿತಾ? ಆ ಯಾವುದೇ ಮೆಡಿಸಿನ್ಸ್ನ ದಯವಿಟ್ಟು ಸ್ಕಿಪ್ ಮಾಡಿಬಿಡಿ. ಅದರಲ್ಲಿ ಫಸ್ಟ್ ಥಿಂಗು ವಿಟಮಿನ್ ಡಿ ಏನು ಅಂತಂದರೆ PCOD ಇದ್ದಂಥವರಿಗೆ ಮೋಸ್ಟ್ ಆಫ್ ದಿ ಪೀಪಲ್ಗೆ ವಿಟಮಿನ್ ಡಿ ಡೆಫಿಷಿಯನ್ಸಿ ಇರುತ್ತೆ ಆ್ಯಂಡ್ ಇದು ಯಾರಿಗೂ ಗೊತ್ತೂ ಆಗೋದಿಲ್ಲ, ಆಯಿತಾ? ಸೊ ವಿಟಮಿನ್ ಡಿ ಸಪ್ಲಿಮೆಂಟ್ಸ್ ಡಾಕ್ಟರ್ಸ್ ಕೊಡ್ತಿದ್ದಾರೆ ಅಂತಂದರೆ ರೆಗ್ಯುಲರ್ ಬೇಸಿಸ್ ಮೇಲೆ ದಯವಿಟ್ಟು ತಗೊಳ್ಳಿ. ಯಾಕೆ ಅಂತಂತಂದರೆ ವಿಟಮಿನ್ ಡಿಯಿಂದ ಮಸಲ್, ಟೀತ್, ಬೋನ್ ಹೆಲ್ದಿ ಆಗಿರುತ್ತೆ. ಓಕೆ. ನೆಕ್ಸ್ಟು ಫಾಲಿಕ್ ಆ್ಯಸಿಡ್ ಆರ್ ಫಾಲೆಟ್ ಏನಂದರೆ ಎರಡು ಸೇಮು, ಆದರೆ ಒಂದು ನ್ಯಾಚುರಲ್ಲು ಒಂದು ಸಿಂಥೆಟಿಕ್, ಅಷ್ಟೇ ಡಿಫ್ರೆನ್ಸ್, ಆಯಿತಾ? ಫಾಲಿಕ್ ಆ್ಯಸಿಡ್ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂತಂತಂದರೆ ನ್ಯೂರಲ್ ಡಿಫೆಕ್ಟ್ಸ್ ಏನಾದರೂ ಮಗುಗೆ ಆಗುವಂಥದ್ದಿತ್ತು ಅಂತಂತಂದರೆ ಅದು ಆಗದೇ ಇರೋ ಹಾಗೆ ಈ ಫಾಲಿಕ್ ಆ್ಯಸಿಡು ಹೆಲ್ಪ್ ಮಾಡುತ್ತೆ, ಆಯಿತಾ? ಇದ್ರ ಜೊತೆಗೆ ಕ್ಯಾಲ್ಶಿಯಮ್ ಆ್ಯಂಡ್ ಐರನ್ ಟ್ಯಾಬ್ಲೆಟ್ಸ್ ಅಂತೂ ಕೊಡ್ತಾರೆ. ದಯವಿಟ್ಟು ಇದನ್ನು ಮಿಸ್ ಮಾಡ್ದಿರ ತಗೊಳ್ಳಿ. ನಿಮಗೂ ಹೆಲ್ಪ್ ಆಗುತ್ತೆ, ಮಗುಗೂ ಕೂಡ ಹೆಲ್ಪ್ ಆಗುತ್ತೆ, ಆಯಿತಾ? ಯಾವುದನ್ನು ಮಿಸ್ ಮಾಡಬೇಡಿ. ನಿಮಗೆ ಡಾಕ್ಟರ್ಸ್ ಯಾವ ಮೆಡಿಸಿನ್ಸ್ನ ಪ್ರಿಸ್ಕ್ರೈಬ್ ಮಾಡಿ ಕೊಟ್ಟಿರ್ತಾರೆ, ಆದರೆ ಕೊಟ್ಟಿರೋ ಯಾವುದೇ ಮೆಡಿಸಿನನ್ನು ಮಿಸ್ ಮಾಡ್ದಿರ ತಗೊಳ್ಳಿ. ಯಾಕೆ ಅಂದರೆ PCOD ಇದ್ದಂಥವರಿಗೆ ಒಂದು ಸ್ವಲ್ಪ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಟು ಬಿ ಮೋರ್ ಕೇರ್ಫುಲ್, ಅವ್ರು ಕೊಟ್ಟಿರೋ ಯಾವುದೇ ಮೆಡಿಸಿನ್ನ ಡೋಸೇಜ್ನ ಮಿಸ್ ಮಾಡಿದಿರ ತಗೊಳ್ಳಿ. ನೆಕ್ಸ್ಟು ಮೇಂಟೈನ್ ಹೆಲ್ದಿ ಬ್ಲಡ್ ಶುಗರ್ ಲೆವೆಲ್ಸ್. ಇನಿಷಿಯಲ್ ಆಗಿ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ಗೊತ್ತಾದ ತಕ್ಷಣನೂ ಒಂದ್ಸತಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತಾರೆ, ಶುಗರ್ ಲೆವೆಲ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಈವನ್ ದೋ ಇಟ್ ಇಸ್ ನಾರ್ಮಲ್. If you have a PCOD and got pregnant, you be very careful with your blood sugar levels. ಯಾಕೆ ಅಂತಂತಂದರೆ PCOD ಇದ್ದಂಥವ್ರಿಗೆ GDM ಬರೋ ಅಂತಹ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಯಾವಾಗ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಆವಾಗ GDM ಬರುತ್ತೆ. ಯಾವಾಗ GDM ಬರುತ್ತೆ ಮಿಸ್ಕ್ಯಾರೇಜ್ ಆಗುವಂತಹ ಚಾನ್ಸಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ GDM ಬರದೇ ಇರೋ ಹಾಗೆ ನೀವು ತಡಿಬೇಕು ಅಂತಂತಂದರೆ ಬ್ಲಡ್ ಗ್ಲೂಕೋಸ್ ಲೆವೆಲ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು. ಮಾನಿಟರ್ ಮಾಡೋದು ತುಂಬ ಇಂಪಾರ್ಟೆಂಟ್. ಬಂದ್ರೂ ಏನು ಹೆದರ್ಕೊಳಕ್ಕೆ ಹೋಗ್ಬೇಡಿ. ಟ್ಯಾಬ್ಲೆಟ್ಸ್ ಇದೆ, ಇನ್ಸುಲಿನ್ ಇದೆ ನಿಮ್ಮ ಮಗುನ ಪ್ರೊಟೆಕ್ಟ್ ಮಾಡೋದಕ್ಕೆ. ಓಕೆ, ನಾನು ಚುಚ್ಕೊಂಡು ಸಾಕಾಗಿ ಹೋಗಿದೆ ಇನ್ಸುಲಿನ್ನ ಅಂತ ನೆನೆಸ್ಕೊಂಡ್ರೆ ಅಯ್ಯೋ ಕಣ್ಣಲ್ಲಿ ನೀರು ಬರುತ್ತಮ್ಮ, ಆಯಿತಾ? ಅದರಿಂದ ತಪ್ಪಿಸ್ಕೋಬೇಕು ಅಂತಂತಂದರೆ ಬ್ಲಡ್ ಗ್ಲೂಕೋಸ್ ಲೆವೆಲು ಜಾಸ್ತಿ ಆಗದೆ ಇರೋ ಹಾಗೆ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಏನು ಅಂತಂತಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೂ PCODಗೂ ಹೀಗೆ, ಆಯಿತಾ? ಗಳಸೆ ಕಂಠಸ್ಯ. ಸೊ ಹಾಗಾಗಿ ಸ್ಟ್ರೆಸ್ ಮಾಡ್ಕೊಂಡ್ರಿ ಅಂತಂದು ಟೆನ್ಷನ್ ಏನಾದರೂ ತೊಗೊಂಡು ತುಂಬ ಸ್ಟ್ರೆಸ್ ಮಾಡ್ಕೊಂಡ್ರಿ ಅಂತಂತಂದರೆ ಹಾರ್ಮೋನ್ಸ್ ಹಿಂಗೆ ಡಿಂಗ್ ಚೆಕ್ ಅಂತ ಡಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾವಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ ಆವಾಗ ಮಿಸ್ಕ್ಯಾರೇಜ್ ಆಗೋವಂತಹ ಚಾನ್ಸಸ್ಸು ತುಂಬ ಜಾಸ್ತಿ ಆಗುತ್ತೆ. ಸೊ PCOD ಇದ್ದಂಥವರಿಗೆ ಆಲ್ರೆಡಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ ಆ್ಯಂಡ್ ಅದ್ರ ಮೇಲೆ ನೀವು ಸ್ಟ್ರೆಸ್ ತೊಗೊಂಡ್ರಿ ಅಂತಂತಂದರೆ ಇನ್ನೂ ಜಾಸ್ತಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗಿ ಮಿಸ್ಕ್ಯಾರೇಜ್ ಆಗೋದು ಜಾಸ್ತಿ ಆಗುತ್ತೆ, ಆಯಿತಾ? ಪಾಸಿಬಿಲಿಟಿ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಸ್ಟ್ರೆಸ್ ತೊಗೊಳಕ್ಕೆ ಹೋಗ್ಬಿಡಿ, ಯಾವುದೇ ಕಾರಣಕ್ಕೂ ಸ್ಟ್ರೆಸ್ ತೊಗೊಳಕ್ಕೆ ಹೋಗ್ಬಿಡಿ. ಆದಷ್ಟು ಕಾಮ್ ಆಗಿರಿ. ಏನು ಬಂದ್ರೂ ಎದುರಿಸ್ತೀನಿ ಅನ್ನೋ ಧೈರ್ಯ ಇಟ್ಕೊಳ್ಳಿ, ಅಷ್ಟೇ ನಾನು ಹೇಳೋದು. PCOD ಇದ್ದು ನಿಮ್ಗೇನಾದರೂ ಸ್ವಲ್ಪ ಸ್ಪಾಟಿಂಗು ಅಥವಾ ಬ್ರೌನಿಶ್ ಏನಾದರೂ ಸ್ಪಾಟಿಂಗ್ ಆಗ್ತಿದೆ, ಬ್ಲೀಡಿಂಗ್ ಆಗ್ತಿದೆ ಅನ್ನೋದೇನಾದರೂ ಇತ್ತು ಅಂತಂತಂದರೆ ದಯವಿಟ್ಟು ಡಾಕ್ಟರ್ನ ವಿಸಿಟ್ ಮಾಡಿ ಒಂದು, ಆಯಿತಾ? ಇನ್ನೊಂದೇನು ಅಂತಂತಂದರೆ ಇಂಟರ್ಕೋರ್ಸ್ ಅವಾಯ್ಡ್ ಮಾಡಿ. ಮೇನ್ ರೀಸನ್ ಮಿಸ್ಕ್ಯಾರೇಜ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಇಂಟರ್ಕೋರ್ಸ್ ಅವಾಯ್ಡ್ ಮಾಡಿ. ನೆಕ್ಸ್ಟು ಕೇರ್ಫುಲ್ ವಿತ್ ಮೆಡಿಸಿನ್ಸ್ ಅಂದರೆ ಇದರಲ್ಲಿ ಎಲ್ಲ ಥರ ಮೆಡಿಸಿನ್ನು ಹೇಳ್ತೀನಿ. ಈಗ ನಿಮ್ಗೆ ಹುಷಾರಿಲ್ಲ ಅಂತನೋ, ಜ್ವರ ಬಂದಿದೆ ಅಂತನೋ, ಕೆಮ್ಮಾಗಿದೆ, ಜ್ವರ ನೆಗಡಿ ಆಗಿದೆ ಅಂತನೋ ಯಾವುದಾವುದೋ ಮೆಡಿಸಿನ್ ತೊಗೊಳಕ್ಕೆ ಹೋಗ್ಬೇಡಿ. ಪ್ರೆಗ್ನೆನ್ಸಿ ಸೇಫ್ ಮೆಡಿಸಿನ್ಸ್ ಸಪ್ರೇಟಾಗಿ ಬರ್ಕೊಡ್ತಾರೆ ಡಾಕ್ಟರ್ಸು, ಆಯಿತಾ? ನಿಮ್ಗೆ ಹುಷಾರಿಲ್ಲ ಅಂತಂತಂದರೆ ಅವ್ರ ಹತ್ರ ಹೋಗಿ ಬರೆಸ್ಕೊಂಡು ಆಮೇಲೆ ತೊಗೊಳ್ಳಿ, ಆಯಿತಾ? ನಿಮಗೆ ನೀವೇ ಡಾಕ್ಟರ್ ಆಗೋ ಅವಶ್ಯಕತೆ ಏನೂ ಇಲ್ಲ, ಆಯಿತಾ? PCOD ಇದ್ದಂಥವ್ರಂದ್ರೂ ಯಾವುದೇ ಚಾನ್ಸ್ ತೊಗೊಳಕ್ಕೆ ಹೋಗಬೇಡಿ. ಓಕೆ, ಇದನ್ನು ಬಿಟ್ಟರೆ PCOD ಇದ್ದಂಥವ್ರಿಗೆ ಥೈರಾಯ್ಡ್ ಇರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಆ್ಯಂಡ್ ಪ್ರೆಗ್ನೆಂಟ್ ಆದವಾಗ ಥೈರಾಯ್ಡ್ ಬರೋ ಚಾನ್ಸಸ್ಸೂ ಇರುತ್ತೆ, ಆಯಿತಾ? ಸೊ ಥೈರಾಯ್ಡ್ ಇತ್ತು ಅಂತಂತಂದರೆ, ಬಂದಿದೆ ಅನ್ನೋದು ಗೊತ್ತಾಯಿತು ಅಂತಂತಂದರೆ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ಕಂಟಿನ್ಯೂಸ್ ಆಗಿ ತೊಗೊಳ್ಳಿ. ಡಾಕ್ಟರ್ ಬೇಡ ಅಂತ ಹೇಳೋವರೆಗೂ ತೊಗೊತಾನೆ ಇರಿ, ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗ್ಬಿಡಿ. ಆ್ಯಂಡ್ ನಿಮಗೆ PCOD ಇದ್ದು ಯು ಆರ್ ಮೋರ್ ಪ್ರೋನ್ ಟು GDM ಅಂದವಾಗ ಮೆಟ್ಫಾರ್ಮಿನ್ ಕೊಡ್ತಾರೆ, ಅದ್ರ ಜೊತೆಗೆ ಇನ್ನೊಂದು ಯಾವುದೋ ಮೆಡಿಸಿನ್ ಕೊಡ್ತಾರೆ, ಯಾವುದಿದು ಮಯೋಐನೋಸಿಟೋಲ್ ಅಂತ ಇನ್ನೊಂದು ಮೆಡಿಸಿನ್ ಕೊಡ್ತಾರೆ. ಸೊ ದಟ್ ನಿಮಗೆ GDM ಬರದೇ ಇರೋ ಹಾಗೆ ಬ್ಲಡ್ ಗ್ಲೂಕೋಸ್ ಲೆವೆಲ್ ಮೇಂಟೈನ್ ಮಾಡೋ ಹಾಗೆ ಮೆಡಿಸಿನ್ಸ್ ಇದು, ಆಯಿತಾ? ಸೊ ಇದರಿಂದನೂ ಕೂಡ ನಿಮ್ಮ ಪ್ರೆಗ್ನೆನ್ಸಿಗೆ ಹೆಲ್ಪ್ ಆಗುತ್ತೆ. ಆ ಥರ ಏನಾದರೂ ಇತ್ತು ಅಂತಂತಂದರೆ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ನಿಮಗೆ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಇತ್ತು ಅಂತಂತಂದರೆ ನೀವು ಕೇಳಿದ್ರೂ ಹೇಳ್ತಾರೆ, ಕೇಳದೇ ಇದ್ರೂ ಹೇಳ್ತಾರೆ. ನೆಕ್ಸ್ಟು ಗುಡ್ ಡಯಟ್, ಆಯಿತಾ?
ಡಯಟ್ ಚೆನ್ನಾಗಿತ್ತು ಅಂತಂದರೆ ನೀವು ಯಾವುದನ್ನು ಬೇಕಾದರೂ ಗೆಲ್ಲಬಹುದು ಆಯಿತಾ. PCOD ನಂದು ಎಕ್ಸ್ಪೀರಿಯನ್ಸ್ ಅದು ಆಯಿತಾ. ಸೊ ಎಷ್ಟೊಂದು ಕಾಂಪ್ಲಿಕೇಶನ್ಸ್ ಆದ್ರೂ GDM ಬಂದ್ರೂ ಇನ್ಸುಲಿನ್ ಮೇಲಿದ್ದೆ, ಇನ್ಸುಲಿನ್ ತೊಗೊತಾ ಇದ್ರೂ 130 190ವರೆಗೂ ಹೋಗ್ತಾ ಇತ್ತು ನನ್ನ ಶುಗರ್ ಲೆವೆಲ್ಸು. ಅಷ್ಟೆಲ್ಲ ಇದ್ರೂ ಜಸ್ಟ್ ಬಿಕಾಸ್ ಆಫ್ ಡಯಟು ನಾನು ನನ್ನ ಮಗಳನ್ನ ಉಳಿಸ್ಕೊಂಡಿದ್ದೀನಿ. ಸತ್ಯವಾಗ್ಲೂ ಹೇಳ್ತೀನಿ, ನಾನು ಅದನ್ನು ಹೆಮ್ಮೆಯಿಂದನೂ ಹೇಳ್ತೀನಿ, ಖುಷಿಯಿಂದನೇ ಹೇಳ್ತೀನಿ ಆಯಿತಾ. ಎಷ್ಟು ತಿಂತಿದ್ದೆ ಅಂದರೆ ನೀವು ನಂಬಲ್ಲ. ಇಷ್ಟು ಐ ಆಮ್ ಅ ಫುಡ್ಡಿ ಆಯಿತಾ. ನಾನು ಚೆನ್ನಾಗಿ ತಿಂತೀನಿ ಆಯಿತಾ. ಇಷ್ಟಿಷ್ಟೇ ಫಸ್ಟಷ್ಟೇ ನನಗೆಲ್ಲ ತಿನ್ನೋದಕ್ಕಾಗಲ್ಲ. ಚೆನ್ನಾಗಿ ತಿನ್ನಬೇಕು, ಅದು ವೆರೈಟಿ ತಿನ್ನಬೇಕು, ಕಲರ್ಫುಲ್ ಆಗಿರಬೇಕು, ಟೇಸ್ಟಿ ಆಗಿರಬೇಕು, ಆ ಥರ ಎಲ್ಲ ಆಸೆ ನನಗೆ ಆಯಿತಾ. ಅಂದ್ರೂ ಶುಗರ್ ಬಂದಿದೆ ಅಂತ ಗೊತ್ತಾದ್ಮೇಲೆ ಇಷ್ಟೇ ಅನ್ನ, ಇಷ್ಟೇ 2 ತುತ್ತು 3 ತುತ್ತು ಅನ್ನ ಅಷ್ಟೇ. ನನಗೆ ಅನ್ನ ಊಟ ಮಾಡಲಿಲ್ಲ ಅಂತಂದರೆ ಊಟ ಮಾಡಿದ್ದೀನಿ ಅನ್ನೋ ತೃಪ್ತಿನೇ ಇರಲಿಲ್ಲ. ಅಷ್ಟಂದ್ರೂ 10 ಗಂಟೆಗೆ ನಾನು ಏನಾದರೂ ತಿಂದಿದ್ರು 12 ಗಂಟೆಗೆ ಅನ್ನ ಸಾರು ಊಟ ಮಾಡ್ಬೋದಲ್ಲ ಅಂತ ಕಾಯ್ಕೊಂಡು ಕೂತ್ಕೊಂಡಿರ್ತಿದ್ದೆ, ಯಾವಾಗ 12 ಗಂಟೆ ಆಗುತ್ತೆ ಅಂತ ಆಯಿತಾ. ಅಷ್ಟು ಕಾನ್ಷಿಯಸ್ ಆಗಿ ಒಂದು ಏನಾದರೂ ತಿನ್ಬೇಕಂದ್ರೂ 100 ಸತಿ ಯೋಚನೆ ಮಾಡಿ ಇಷ್ಟು ಅನ್ನ, ಸ್ವಲ್ಪ ಸಾರು, ಮುದ್ದೆ ಎಲ್ಲನೂ ಕಂಪ್ಲೀಟ್ ಡಯಟ್. ಎಷ್ಟು ಗಟ್ಟಿ ಡಯಟ್ ಮಾಡಿದ್ದೀನಿ ಅಂತಂದರೆ ಇವಾಗ ನಾನು ಕೋಟಿ ಕೊಡ್ತೀನಿ ಅಂದ್ರೂ ನನಗೆ ಕಡಿಮೆ ಮಾಡೋಕ್ಕಾಗ್ತಾ ಇಲ್ಲ ಆಯಿತಾ. ಮಗುಗೋಸ್ಕರ ಏನು ಬೇಕಾದ್ರೂ ಮಾಡೋದಕ್ಕೆ ತಯಾರಾಗ್ತಾರೆ, ನಿಜವಾಗ್ಲೂ ತಯಾರಾಗ್ತಾರೆ ಆಯಿತಾ. ಅದು ಒಳಗಡೆಯಿಂದನೇ ಬರ್ತಾ ಹೋಗುತ್ತೆ ಶಕ್ತಿ. ತಿನ್ನಬಾರ್ದು, ಅಯ್ಯೋ ನನ್ನ ಮಗುಗೆ ಏನಾದರೂ ಆಗ್ಬಿಡುತ್ತೆ ಅನ್ನೋದು ಬಂತು ಅಂತಂತಂದರೆ ಆಬ್ವಿಯಸ್ಲಿ ನೀವು ಡಯಟ್ ಮಾಡ್ತೀರಾ. ಏನೂ ಇಲ್ಲ, GDM ಬಂತು ಬರದೇ ಇರೋ ಹಾಗೆ ಟ್ರೈ ಮಾಡಿ. ಬಂತು ಅಂತಂತಂದರೆ ಡಯಟ್ ಮಾಡಿ, ಮೆಡಿಸಿನ್ ತೊಗೊಳ್ಳಿ, ಓಕೆ, ಆರಾಮಾಗಿರಿ. ಸೊ ಇದಿಷ್ಟನ್ನು ಫಾಲೋ ಮಾಡಿ, ಖಂಡಿತವಾಗ್ಲೂ ನಿಮಗೆ ಮಿಸ್ಕ್ಯಾರೇಜ್ ಆಗದೆ ಇರೋ ಹಾಗೆ ನೀವು ಮಾಡೋ ಈ ಎಲ್ಲ ಪ್ರತಿಯೊಂದು ಸ್ಟೆಪ್ಪೂ ಹೆಲ್ಪ್ ಮಾಡುತ್ತೆ ಆಯಿತಾ. ಓಕೆ, ಈ ವಿಡಿಯೋನಲ್ಲಿ ಇಷ್ಟೇ. PCOD ಇದ್ದು ಮಿಸ್ಕ್ಯಾರೇಜ್ ಆಗದೆ ಇರೋ ಹಾಗೆ ತಡೆಯೋದಕ್ಕೆ ನೀವೇನೇನೆಲ್ಲ ಮಾಡಬಹುದು ಅನ್ನೋದು ಆಯಿತಾ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.